ಓಹೋ, ಏನಪ್ಪ ಇವತ್ತು ಸಿದ್ದಣ್ಣ ನಿಂಗಣ್ಣ ಇಬ್ರು ಬರ್ತಿದ್ದಾರೆ. ಆ ನಿಂಗಣ್ಣ ಎತ್ಲಾಗ ಹೋಗಿದ್ನೋ ಏನಪ್ಪ, ಭಾಳ ದಿವಸ ಆಯ್ತು. ಅಲ್ಲೇ 2-3 ದಿವಸದಿಂದ ಕಾಣಿಸ್ತಿರಲಿಲ್ಲ, ಏನಿಲ್ಲ. ಬರ್ಲಿ ಬರ್ಲಿ ಬರ್ಲಿ. ಹ್ಞೂ ಪಾಪ, ಎಲ್ಲಾರು ಕೈ ಬಿಟ್ಟಾಗ ನನ್ನ ಕೈ ಕೊಟ್ಟಾಗ ನನಗೆ ಕೈ ಹಿಡಿದಿದ್ದೆ ಪಾಪ ಇವರು ಈ ನಿಂಗಣ್ಣನೂ ನಮ್ಮ ಸಿದ್ದಣ್ಣ. ಕಷ್ಟ ಕಾಲದಲ್ಲೆಲ್ಲ ಆಗಿದ್ದಾರೆ ನನಗೆ, ನನಗೆಲ್ಲ ಸಪೋರ್ಟಿವ್ ಇದ್ದಾರೆ ಪಾಪ. ಎಲೆಕ್ಷನ್ ಟೈಮಲ್ಲೂ ಭಾಳ ಓಡಾಡಿದ್ದಾರೆ ನನ್ನ ಜೊತೆ. ಹ್ಞೂ, ನನಗೆ ಎಲ್ಲದಕ್ಕೂ ಸಪೋರ್ಟಿವ್ ಆಗಿರೋದು, ಕಷ್ಟ ಸುಖಕ್ಕಾಗೋದು. ನನಗೇನಾದ್ರು ತೊಂದರೆ ಆಯಿತು ಅಂದರೆ ಬರೋದು ನಾವು ಸಿದ್ದಣ್ಣ ನಮ್ಮ ನಿಂಗಣ್ಣ ಅವರಿಬ್ಬರಿಗೂ ಚೆನ್ನಾಗಿ ನೋಡ್ಕೋಬೇಕು. ಹೆಂಗ ನನ್ನ ಪುಣ್ಯಕ್ಕೆ ಎಲ್ಲ ನಾನು ಅಂದ್ಕೊಂಡಂಗಿದ್ದೀನಿ, ಎಲ್ಲ ಆಗ್ತೈತೆ. ಹೆಂಗ ನಮ್ಮ ಅಣ್ಣನೂ ಇವಾಗ ನಾನು ಹೇಳ್ದಂಗೆ ಮಾತು ಕೇಳ್ತಿದ್ದಾನೆ, ತಿರ್ಗಾ ನನ್ನ ಜೊತೆ ಒಂದಾಗಿದ್ದಾನೆ. ಹ್ಞೂ, ನಾನು ಎಲ್ಲ ಒಂದಾಗಲ್ವೋ, ನನಗೆ ಎಲ್ಲಿ ಮನೆ ಬಿಟ್ಟು ಆಚೆ ಕಡೆ ಕಳಿಸ್ಬಿಡ್ತಾನೋ, ಎಲ್ಲಿ ನನ್ನ ಜೊತೆ ಜಗಳ ಮಾಡ್ಕೊಳ್ತಾನೋ ಏನೋ ಎತ್ತ ಅಂತ ನನಗಂತೂ ಇಲ್ದವೆಲ್ಲ ಯೋಚನೆ ಆಗ್ಬಿಟ್ಟಿತ್ತು. ಆಮೇಲೆ ಹೆಂಗ ಕಡೆಗೂ ನಮ್ಮ ಅಣ್ಣನೇ ಬೆಳಿಗ್ಗೆ ಬಂದ್ಬಿಟ್ಟು ಅವನೇ ಮಾತಾಡ್ಸಿದ್ದಾನೆ. ಅಯ್ಯ, ನನಗೆ ಗೊತ್ತಿಲ್ವಾ ನಮ್ಮ ಅಣ್ಣನ ಬುದ್ಧಿ, 1-2 ದಿವಸ ಹಂಗ ಆಡ್ತಾನೆ, ಆಮೇಕಿಂದ ಸುಮ್ಮನೆ ಆಗ್ತಾನೆ ಅಂತ. ಆದ್ರೂ ನಾನು ಮಾತ್ರ ನಮ್ಮ ಅಣ್ಣಂಗೆ ಮಾತ್ರ ಉದಾಸೀನ ಮಾಡಬಾರ್ದು. ಇನ್ಮೇಲಿಂದ ನಮ್ಮ ಅಣ್ಣ ಭಾಳ ಬುದ್ಧಿ ಕಲ್ತ್ಬಿಟ್ಟಿದ್ದಾನೆ. ಇಷ್ಟು ದಿವಸ ಹೆಂಗೋ ಇದ್ದ, ಇವಾಗ ಪೂರಾ ಚೇಂಜ್ ಆಗ್ಬಿಟ್ಟಿದ್ದಾನೆ. ಅವನಿಗೆ ಬದಲಾಯಿಸೋರು, ತಲೆಯಲ್ಲಿ ಇಲ್ದವೆಲ್ಲ ತುಂಬೋರು ಭಾಳ ಜನ ಇದ್ದಾರೆ. ಭಾಳ ಬೇಗ ನಾನು ನನ್ನಿಚ್ಛೆಯಿಂದ ನಾನು ಬುದ್ಧಿವಂತ ಆಗ್ಬಿಡ್ಬೇಕು. ಹ್ಞೂ, ಏನೇನು ಮಾಡ್ಕೋಬೇಕು ಎಲ್ಲ ಮಾಡ್ಕೋಬೇಕು. ಹ್ಞೂ. ಓಹೋ, ಏನಪ್ಪ ಸಿದ್ದಣ್ಣ ನಿಂಗಣ್ಣ, ಬರ್ರೋ ಬರ್ರೋ, ಎಲ್ಲೋಗಿದ್ರಲ್ಲ, ಕಾಣಿಸ್ತಾನೆ ಇರಲ್ಲೋ. ಎಲ್ಲೋಗನ್ ಸಾವ್ಕಾರ್ರೆ ಮಂತಾವ ಕೆಲಸ ಕಾರ್ಯಗಳು ಇರ್ತಾವಲ್ರಿ ಸಾವ್ಕಾರ್ರೆ, ಹೊಲತಾವ ಹೋಗಿದ್ದು. ಒಂದ್ ಸ್ವಲ್ಪ ರಾಗಿ ಬೆಳೆ ಎಲ್ಲ ಹಾಕಿದ್ವಲ್ಲ, ಎಲ್ಲ ನೋಡ್ಕೊಂಬರೋದಂತ ಹೋಗಿದ್ದು. ಮತ್ತಿನ್ನೇನ್ ಸಾವ್ಕಾರ್ರೆ ಸಮಾಚಾರ? ರಾಗಿ ಬೆಳೆ ಎಲ್ಲ ಹಾಕಿದ್ದೀರನ್ರಪ್ಪ, ಮಾಡ್ರಿ ಮಾಡ್ರಿ. ನಾನು ಎತ್ಲಾಗಿದ್ದಾನಲ್ಲ ಸಾವ್ಕಾರ ಸಿದ್ದಣ್ಣ, ಸಾವ್ಕಾರ ಅಂತ ಯಾಕ್ಲಾ ಕರಿತೀಯಾ? ನಮ್ಮ ಬಡವ ಕಣಪ್ಪ. ಇನ್ಮೇಲಿಂದವು ಎಲ್ಲ ಆಸ್ತಿ ಎಲ್ಲ ನಮ್ಮ ಅಣ್ಣನ ಹೆಸರಲ್ಲಲ್ವೇನೋ ಇರೋದು. ನಮ್ಮ ಅಣ್ಣ ಹೇಳ್ದಂಗೆ ನಾನು ಮಾತು ಕೇಳಬೇಕು. ನಮ್ಮ ಅಣ್ಣ ಒಂದು ಸ್ವಲ್ಪನೂ ಏನಾದ್ರೂ ಹಂಗು ಹಿಂಗು ಏನಾದ್ರು ಮಾಡ್ದ ಅಂದ್ರೆ ನಾನು ಮನೆ ಬಿಟ್ಟು ಆಚೆ ಕಡೆ ಹೋಗ್ಬೇಕು ಏನಾರ ಅಂದ ಅಂದ್ರೆ ಏನ್ ಮಾಡ್ತೀಯ? ನಾನು ನನೆ ಬರ ಸರಿ ಇಲ್ಲ ಕಂಡ್ಲ. ಸಾವ್ಕಾರ ಅಂತ ಕರಿಬೇಡ, ನಾನು ಸಾವ್ಕಾರ ಅಲ್ಲ ಕಣಪ್ಪೋ, ನಾನು ಸಾವ್ಕಾರ ಅಲ್ಲೋ. ಎಲ್ಲ ಸುಮ್ಕಿರ್ರಿ ಸಾವ್ಕಾರ್ರೆ, ಯಾಕ್ರಿ ಹಿಂಗ್ ಹೇಳ್ತೀರಾ ನೀವು? ನಾವ್ ಒಂದ್ಕಂಡಂಗೆ ನಿನಗೆ ಎಲ್ಲ ಆಗ್ತೈತಲ್ಲ, ಇನ್ಮೇಲಿಂದ ನೀವೇ ಸಾವ್ಕಾರರು. ಮತ್ತೆ ನಾನು ಹೇಳ್ತಿದ್ದೀನಿ ತಾನೆ, ಇವಾಗ್ಲೂ ಸಾವ್ಕಾರರು, ಮುಂದೇನು ನೀವೇ ಸಾವ್ಕಾರರು. ನಿಮ್ ಯಾರೂನು ಏನು ಮಾಡ್ಕೊಳಕ್ ಆಗಲ್ಲ, ಸರಿನಾ? ನೀವ್ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ನಾನಿಲ್ವಾ? ನೀವ್ ಯಾಕ್ರಿ ತಲೆ ಕೆಡಿಸ್ಕೊಳ್ತೀರಾ ಸಾವ್ಕಾರ್ರೆ? ನಾನು ಹೇಳ್ದಂಗೆದೇನೆ. ಈಗ ನಿಮ್ಮ ಅಣ್ಣವ್ರ ಜೊತೆ ನೀವು ಚೆನ್ನಾಗಿರ್ರಿ, ಖುಷಿ ಖುಷಿಯಾಗಿರ್ರಿ. ನಿಮ್ಮ ಅಣ್ಣ ಮಾತಾಡ್ಸಿಲ್ಲ ಅಂದ್ರೂ ನೀವೇ ಮೇಲ್ ಬಿದ್ದು ಮಾತಾಡ್ಸಿ ನಿಮ್ಮ ಅಣ್ಣ ಜೊತೆ ಚೆನ್ನಾಗಿರ್ರಿ ಅಂದಂಗೆದೇನೆ. ಹೆಂಗ ನಿಮ್ಮ ಅಣ್ಣವ್ರು ನಿಮ್ ಜೊತೆ ಚೆನ್ನಾಗಾದ್ರೆ ತಾನೆ ಇವಾಗ ಮಾತಾಡ್ಸಿದಾರ ತಾನೆ? ಇವಾಗ ಮಾತಾಡ್ಸಿಲ್ಲ ಹೇಳ್ರಿ, ಆರಾಮಾಗಿ ಮಾತಾಡ್ಸಿದಾರಲ್ಲ. ಇವಾಗ ಬೆಳಿಗ್ಗೆ ಬಂದ್ಬಿಟ್ಟು ಅವರೇ, ಪಾಪ ನಾವಿಬ್ರು ಚೆನ್ನಾಗಿರ್ಬೇಕಣಪ್ಪ, ಅಣ್ಣ ತಮ್ಮ ಇಬ್ರು ಒಗ್ಗಟ್ಟಿಂದ ಇರಬೇಕು, ಖುಷಿ ಖುಷಿಯಾಗಿರ್ಬೇಕು, ಎಲ್ಲ ಹೊಲ ತೋಟ ಎಲ್ಲ ನಾವೇ ನೋಡ್ಕೋಬೇಕು ಕಣಪ್ಪ ಅಂತ ಅವರೇ ಹೇಳಿದ್ರು ತಾನೆ. ಹೆಂಗೆ ಈಗ? ನಾನು ಹೇಳಿದ್ದೆಲ್ಲದನ್ನು ಕರೆಕ್ಟಾಗಿ ಆಯ್ತಲ್ವಾ? ನಾನು ಹೇಳ್ದೆ ತಾನೆ? ನೀವು ನನ್ನ ಮಾತೆಲ್ಲ ನಂಬ್ತಾನೆ, ಅನುಮಾನ ಪಡ್ತಾನವನು. ಸುಮ್ಕಿರ್ಲ ಪಾಪ, ಅವನಿಗೆಲ್ಲ ನಂಬಿಕೆ ಇಲ್ಲ ಕಣ ನನ್ನ ಮೇಲೆ ಅಂತ ಹೇಳ್ತಿದ್ರೆ. ಆದ್ರೆ ಹೆಂಗ ನಾವು ಅಂದ್ಕೊಂಡಾಗಿದ್ರೆ ಆಯ್ತಲ್ಲ. ಹೂಕಂಡ್ಲ ಸಿದ್ದಣ್ಣ, ನಾವು ಅಂದ್ಕೊಂಡಂಗಿದ್ದೀನಿ, ಹೆಂಗ ಆಯ್ತು. ನಾನು ನನ್ನ ತಮ್ಮ ನನ್ನ ಮಾತಿನ ಎಲ್ಲಿ ಕೇಳ್ತಾನೆ? ಅವನು ಸಿಕ್ಕಾಬಟ್ಟೆ ನನ್ನ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾನೆ. ಇನ್ನೇನು ಮನೆಯಿಂದ ನನಗೆ ಗ್ಯಾರಂಟಿ ಆಚೆ ಕಡೆ ಕಳಿಸ್ತಾನೆ, ಹೊಲ ತೋಟ ಎಲ್ಲದ್ರಲ್ಲೂ ಭಾಗ ತಗೊಂಡ್ಬಿಡ್ತಾನೆ. ಮುಗೀತು ನನ್ನ ಕತೆ. ಊರವ್ರ ಮುಂದೆ ಎಲ್ಲಾರ ಮುಂದೆನೂ ಗೊತ್ತಾಗ್ಬಿಡುತ್ತೆ ನಾನು ಬೀದಿಗೆ ಬಂದ್ಬಿಟ್ಟೆ ಅನ್ಕೊಂಡ್ಬಿಟ್ಟಿದ್ದೆ ಕಣ್ಲ. ಹೆಂಗ ಕಡೆಗೆ ಇದೊಂದು ಪ್ರಯತ್ನ ಇರ್ಲಿ ಅಂತ ನಿನ್ನ ಮಾತು ಕೇಳ್ಕೊಂಡು ಹೆಂಗ ಇದು ಮಾಡಿದೆ, ಚೆನ್ನಾಗಿ ನೋಡ್ಕೊಂಡೆ, ಚೆನ್ನಾಗಿ ಮಾತಾಡಿಸ್ದೆ. ಎಲ್ಲ ಬೆಳಿಗ್ಗೆನೂ ನಮ್ಮಣ್ಣ ಬಂದು ಮಾತಾಡ್ಸ್ತಿರಲಿಲ್ಲ ಕಣೋ ನನಗೆ. ಏನು ಮಾಡಿದ್ರು ಮಾತಾಡ್ಸ್ತಿರಲ್ಲೋ. ಇಲ್ಲ ಟೀ ಕೊಟ್ರು ಟೀನು ಕುಡಿದಂಗೆ ಹಂಗೆ ಎದ್ದೋದ, ನಾನೇ ಹೋಗಿ ತಗೊಂಡೋಗಿ ಕೊಟ್ಟೆ. ಆಮೇಕಿಂದ ಅದೇನು ಮನ್ಸು ಬಂತು ಏನೋ ಗೊತ್ತಿಲ್ಲ, ಇಲ್ಲಿ ತೋಟ ತಾವು ಬಂದ್ಬಿಟ್ಟು ತೋಟ ತಾವಲಿಂದ ಮನೆ ತಾವ ಬಂದು ಅವನ ಪಾಡಿಗೆ ಅವನೇ ಚೆನ್ನಾಗಿ ಮಾತಾಡ್ಸಿದಾನೆ. ಪಾಪ ನೀನು ಇದ್ದಲ್ಲ ಇನ್ನೇನು, ನಾವಿಬ್ರು ಚೆನ್ನಾಗಿರ್ಬೇಕು ಹಂಗೆ ಹಿಂಗೆ ಅಂತ. ನನ್ಗಂತೂ ಹೆಂಗ ನಾನು ಅಂದ್ಕೊಂಡಂಗೆ ನಿನಗೆ ಎಲ್ಲ ಆಗ್ತೈತಲ್ಲ ಅಂತ ಬಲು ಖುಷಿ ಆಗೋಯ್ತು ಕಣ್ಲಾ ಸಿದ್ದಣ್ಣ, ಬಲು ಖುಷಿ ಆಗೋಯ್ತು. ಸಾವ್ಕಾರ್ರೆ, ಶಂಕರಣ್ಣವ್ರಿಗೆ ಹಿಂಗ್ ಹೇಳ್ತೀನಂತ ನೀವು ದಯವಿಟ್ಟು ಬೇಜಾರು ಮಾಡ್ಕೊಂಡ್ಬಿಡ್ರಿ. ಏನಾರು ಇರ್ಲಿ, ನಿಮ್ಮ ಅಣ್ಣವ್ರು ಇದಾರಲ್ಲ, ನಿಮ್ಮ ಅಣ್ಣವ್ರು ನಿಮ್ಗೆ ಯಾಕ ಭಾಳ ಮೋಸ ಮಾಡ್ತೀರ ಅನ್ಸ್ತೈತೆ. ನನ್ಗೆ ಯಾಕ ಬಲು ಅನುಮಾನ ಬರ್ತೈತಿ ಅಣ್ಣನ ಮೇಲೆ. ಎಷ್ಟು ಯಾವ್ದಕ್ಕಾರ ಇರ್ಲಿ, ಏನಾದ್ರೂ ಇರ್ಲಿ, ನೀವೊಂದ್ ಸ್ವಲ್ಪ ಇವಾಗ್ಲಿಂದಾನೆ ಭಾಳ ಜೋಪಾನಾಗಿರ್ಬೇಕು. ಯಾವಾಗ ಹೆಂಗೆ ಅವರು ಬದಲಾಗ್ತಾರಂತ ಹೇಳಕ್ಕಾಗಲ್ಲ. ಯಾಕಂತೀರಾ, ಅವ್ರು ಎಂಥವ್ರದ್ದು ಸಹವಾಸ ಮಾಡಿದಾರ ಗೊತ್ತಾ? ಇವಾಗ ಆ ರಂಗಜ್ಜ ಸಾವ್ಕಾರರು, ಆ ಲೆಕ್ಕಾಚಾರಿ ಅವರು ಸಹವಾಸ ಮಾಡಿರೋದು. ಅವ್ರು ಯಾವಾಗ ಹೆಂಗೆ ಏನು ಹೇಳ್ಕೊಡ್ತಾರೋ ಹಂಗೆ ನಿಮ್ಮಣ್ಣ ಮಾತಾಡ್ತಾರೆ, ಹಂಗೆ ನಿಮ್ಮಣ್ಣ ಮಾಡ್ತಿದ್ದಾರೆ. ಮನೆಯಿಂದ ಯಾವತ್ತು ಆಚೆ ಕಡೆ ನಿಮಗೆ ಕಳಿಸ್ತಾರೋ, ಆಸ್ತಿ ಪಾಸ್ತಿ ಎಲ್ಲದನ್ನು ಯಾವಾಗ ಭಾಗ ತಗೊಂತಾರೋ ಹೇಳಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಇಲ್ಲಿ ಕೇಳ್ರಿ. ಇಲ್ಲಿ ನಿಮ್ಮಿಚ್ಚಿಂದ ನೀವೇ ಇವಾಗ
ಎಚ್ಚೆತ್ಕೋಬೇಕು ನೀವು ಬುದ್ಧಿವಂತಿಕೆಯಿಂದ ನಿಮ್ದು ಏನೇನಾಯ್ತೋ ಅದು ನಿಮ್ಮ ಹೆಸ್ರಿಗೆ ಮಾಡ್ಕೊಂಬಿಡ್ರಿ, ನನ್ನ ಮಾತು ಕೇಳ್ರಿ. ಇಲ್ಲ ಅಂದ್ರೆ ನೀವು ಮಾತ್ರ ಗ್ಯಾರಂಟಿ ಬೀದಿಗೆ ಬಂದು ಹೋಗ್ತೀರಾ ನೋಡ್ರಿ. ಏನು ಮಾಡ್ತೀರಾ ಯೋಚನೆ ಮಾಡ್ರಿ. ನಾನು ಹಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೊಬೇಡ್ರಿ. ಆದ್ರೂ ಸಾವುಕಾರ ಶಂಕರಣ್ಣರೇ, ಅಲ್ಲ ಎಲ್ಲಾರ್ದು ಸರಿ ಆಗೋಯ್ತು. ಎಂತೆಂಥವ್ರಿಗೂ ನೀವು ಯಾಮಾರ್ಸ್ತೀರಾ. ನಿಮ್ಮ ಅಣ್ಣ, ನಿಮ್ಮ ಸ್ವಂತ ಅಣ್ಣನೇನೆ ನಿಮಗೆ ಸರಿಯಾಗಿನೇನೋ ಮೋಸ ಮಾಡ್ಬಿಟ್ರಲ್ಲ. ಹೆಂಗ್ ಇದು ಮಾಡಿರು ನೋಡ್ರಿ, ಲೆಕ್ಕ ಹಾಕ್ರಿ. ನಾನಂತೂ ಊಹಿಸ್ಕೊಂಡಿರಲಿಲ್ಲ ಕಣ್ರಿ. ಇವನು ಸಿದ್ದಣ್ಣ ಹೇಳ್ದಾಗ ನನಗೆ ನೀನು ಸುಳ್ಳು ಹೇಳ್ತಿದ್ದ ಸುಮ್ಕಿರ. ಆ ಶೇಖರಣ್ಣ ನಾವು ಸಾವುಕಾರರ ವಿರುದ್ಧ ಅದೆಂಗ್ಲ ಮಾತಾಡ್ಬಿಡ್ತಾರೆ. ಸಾವುಕಾರರಿಗೆ ಅಷ್ಟೊಂದು ಮರ್ಯಾದೆ ಗೌರವ ಕೊಡ್ತಾರೆ, ಅಷ್ಟು ಚೆನ್ನಾಗಿರ್ತಾರೆ. ಸಾವುಕಾರ ಹೇಳ್ದಂಗೆ ಮಾತು ಕೇಳ್ಕೊಂಡು ಇರ್ತಾರೆ ಅವರು. ಅಂಥದ್ರಲ್ಲಿ ಸಾವುಕಾರರಿಗೆ ಎದುರುತ್ರ ಕೊಟ್ಬಿಡ್ತಾನ ಅಂತ ಹೇಳಿದ್ರು ನಾನು ನಂಬ್ತಿರಲಿಲ್ಲ. ಆಮೇಕಿಂದ ಇಲ್ಲ ಕಣ್ಲ ನಿಜ ಕಣ್ಲ ಅಂತ ಎಲ್ಲ ಕೇಳಿದಾಗ ಆಮೇಕಿಂದ ಗೊತ್ತಾಗೋಯ್ತು ದಿಟ ಅಂತ. ಆದ್ರೂ ನೀವೊಂದು ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರಬೇಕು. ನಿಜ ಕಣ ನಿಂಗಣ್ಣ, ನೀನು ಏನು ಹೇಳ್ತಿದ್ಯೋ ಎಲ್ಲ ಕರೆಕ್ಟಾಗಿ ಹೇಳ್ತಿದ್ಯಾ. ನಾನು ಬರೀ ನಮ್ಮ ತೋಟ ಇಂಪ್ರೂವ್ ಮಾಡೋದು, ಹೊಲ ಇಂಪ್ರೂವ್ ಮಾಡೋದು, ಆಸ್ತಿ ಇಂಪ್ರೂವ್ ಮಾಡೋದು, ಅದು ಇದು ಮಾಡೋಕ್ಕೆ ನಾನು ಭಾಳ ಪ್ರಯತ್ನ ಪಟ್ಟೆ. ಇನ್ನೇ ನಮ್ಮ ಅಣ್ಣ ಮಾತು ಕೇಳ್ತಾನಲ್ಲ ಬಿಡು, ಇರಲಿ ತಲೆ ಯಾಕೆ ಕೆಡಿಸ್ಕೊಳೋದು ಅಂತ ನೋಡಿರೆ ಇವಾಗ ಕಡೆಗೆ ನಮ್ಮ ಅಣ್ಣ ಹಿಂಗೆಲ್ಲ ಉಲ್ಟಾ ಹೊಡಿತಾನಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ. ನಾನು ಬರೀ ಅದೇ ಈ ಕಡೆ ನಂದು ತೋಟ ಗೀಟ ಎಲ್ಲ ಡೆವಲಪ್ಮೆಂಟ್ ಮಾಡೋದಕ್ಕೆ, ಇಂಪ್ರೂವ್ ಮಾಡೋದಕ್ಕೆ ಜಾಸ್ತಿ ನಾನು ಗಮನ ಹರಿಸ್ತೀವಿನ. ನನ್ನ ತೋಟ ನನ್ನ ಹೆಸರಿಗೆ, ನನ್ನ ಹೊಲ, ನನ್ನ ಮನೆ ಎಲ್ಲದನ್ನು ನನ್ನ ಹೆಸ್ರಿಗೆ ಮಾಡ್ಕೊಳಕ್ಕೆ ನನಗೆ ಐಡಿಯಾನೇ ಗೊತ್ತಾಗ್ಲಿಲ್ಲ ಕಳ್ಳ, ಹೊಳಿಲಿಲ್ಲ. ಎಂಥ ದೊಡ್ಡ ಕೆಲಸ ಮಾಡ್ಕೊಂಡ್ಬಿಟ್ಟೆ ನಾನು. ಇವಾಗ ನೋಡು ಬೀದಿಗೆ ಬಂದು ಕುಂತಿದ್ದೀನಿ. ಆದ್ರೂ ಏನು ಅಂಥದ್ದೇನಾಗಿಲ್ಲ. ಈಗ ಸದ್ಯಕ್ಕೆ ನಮ್ಮ ಅಣ್ಣ ನಾನು ಹೇಳ್ದಂಗೆ ಮಾತು ಕೇಳ್ತಿದ್ದಾನೆ. ಆದರೆ ನನಗೆ ಹೇಳಿರೋ ಮಾತುಗಳು ನನಗೆ ಅನ್ಸಿರೋ ಅಯ್ಯೋ ಅನ್ಸಿದಾನಲ್ಲ. ಒಂದು ವಾರದಿಂದ ನಿದ್ದೆ ಎಲ್ಲ ಬಿಟ್ಟಿದ್ದೀನಿ ನಾನು, ಗೊತ್ತಾ? ಊಟ ಮಾಡಿಲ್ಲ, ತಿಂಡಿ ತಿಂದಿಲ್ಲ, ಏನಂದ್ರೆ ಏನು ಕೆಲಸ ಮಾಡಿಲ್ಲ. ನನಗಿಂಥ ಪರಿಸ್ಥಿತಿ ತಗೊಂಬಂದ್ಬಿಟ್ನಲ್ಲ ಅವನು. ಆದ್ರೂ ನಾನು ಮಾತ್ರ ಬಿಡಲ್ಲ. ಅದ್ರಲ್ಲೂ ನನ್ನ ಶತ್ರುಗಳು, ಆ ರಂಗಜ್ಜ, ಆ ಸಾವುಕಾರ, ಅವರು ಮಾತು ಕೇಳ್ಕೊಂಬಿಟ್ಟು ನನಗೆ ಎಲ್ಲರ ಮುಂದೆ ಬಂದ್ಬಿಟ್ಟು ಆಸ್ತಿಲೆಲ್ಲ ಪಾಲ್ ಬೇಕು, ಮನೆಯಿಂದ ನೀನೇ ನಡಿಲ್ಲ ಆಚೆ ಕಡೆ ಅಂತ ಹೇಳ್ಬಿಟ್ನಲ್ಲ. ಇರ್ಲಿ ಇರ್ಲಿ ಇರ್ಲಿ, ಈಗ ಅವ್ನ ಟೈಮ್ ಸರಿ ಐತೆ, ಅದಕ್ಕೆ ಹಿಂಗೆ ಆಡ್ತಿದ್ದಾನೆ. ನಂದು ಅಂತ ಟೈಮ್ ಬರುತ್ತಲ್ಲ ಅವಾಗ ನೋಡ್ಕೊಳ್ತೀನಿ, ನಾನು ಏನಂತ ತೋರಿಸ್ತೀನಿ. ಅಯ್ಯ ಸೋಮಕಿರಿ ಶಂಕರಣ್ಣರೇ ಅತ್ಲಾಗಿ ಬರೀ ಮಾತಿಗೂ ನಾನು ಯಾರಂತ ಗೊತ್ತಿಲ್ಲ, ನಾನಂದ್ರೆ ಯಾರಂತ ಗೊತ್ತಿಲ್ಲ, ನಾನು ಏನು ಮಾಡ್ತೀನಂತ ಗೊತ್ತಿಲ್ಲ ಅಂತ ಬರೀ ನೀವು ಬಿಲ್ಡಪ್ ಕೊಟ್ಟಿದ್ದೆ ಆಯ್ತಪ್ಪ, ನೀವೇನು ಮಾಡಿಲ್ಲ. ನನಗೆ ಎದುರು ಹಾಕೊಂಡ್ಬಿಟ್ರೆ ಏನೇನು ಕಷ್ಟಗಳು ಅನ್ಭವಿಸ್ಬೇಕಂತ ಇನ್ನು ತೋರಿಸ್ತೀನಿ ಕಳ್ಳ ಮುಂದೆ ಅಂತ ಹೇಳ್ತೀರಾ. ಏನು ತೋರಿಸಲ್ಲ ನೀವು, ಬರೀ ಹಿಂಗೆ ಆಯ್ತು ನಿಮ್ದು. ಹೇಳ್ರಿ ಅತ್ಲಾಗಿ. ನೀವಿನ್ ಯಾವಾಗ ಬುದ್ಧಿ ಕಲಿತೀರೋ ಏನೋ ಅತ್ಲಾಗಿ. ಆದ್ರೂ ಶಂಕರಣ್ಣರೇ ಹಿಂಗೆ ಇದ್ರೆ ಆಗಲ್ಲ ಶಂಕರಣ್ಣರೇ, ದಿಟ್ಟವಾಗ್ಲೂ ಹೇಳ್ತಿದ್ದೀನಿ. ಇನ್ನೂ ನಗಾಡ್ತಾರೆ ಶಂಕರಣ್ಣರೇ ನಿಮ್ಗೆ. ಇನ್ನೂ ನಗಾಡ್ತಾರೆ. ನಿಜ ಕಣ್ಲ ಸಿದ್ದಣ್ಣ, ನೀನ್ ಹೇಳ್ತಿರೋದ್ರಲ್ಲಿ ನಾನೇನ್ ಬೇಜಾರೇನ್ ಮಾಡ್ಕೊಳಲ್ಲ ಕಣ್ಲ. ನೀನ್ ಹೇಳ್ತಿರೋದ್ರಲ್ಲಿ 100% ಸತ್ಯ ಐತೆ. ನಾನು ಹಂಗೆ ಬಿಟ್ಕೊಳ್ತಾ ಹೋದ್ರೆ ಮಾತ್ರ ನನಗೆ ಯಾವತ್ತಾದ್ರೂ ಇವೆಲ್ಲ ಎಡವಟ್ಟೇನೆ, ನಾನು ಯಾವತ್ತಾದ್ರೂ ಬೀದಿಗೆ ಬಂದೇ ಬರ್ತೀನಿ. ನನಗೆ ಚೆನ್ನಾಗಿ ಗೊತ್ತಾಗಿ ಹೋಗ್ಬಿಟ್ಟೈತೆ. ಮತ್ತೆ ಏನು ಮಾಡೋದಂತ ದಿಕ್ಕೇ ತೋರ್ಸ್ದಂಗೆ ಆಗ್ತೈತೆ ಕಣ್ಲ ಸಿದ್ದಣ್ಣ. ಇವಾಗ ನೀನು ಹೇಳ್ದಂಗೆ ಇವಾಗ ನಮ್ಮ ಅಣ್ಣಂಗೆ ಒಂದು ಮಾಡ್ಕೊಂಡಿದ್ದೀನಿ, ನಮ್ಮ ಅಣ್ಣನ ಜೊತೆ ಚೆನ್ನಾಗಿದ್ದೀನಿ. ಈಗ ಸದ್ಯಕ್ಕೆ ಆಸ್ತಿಲಿ ಮನೇಲಿ ಯಾವ್ದ್ರಲ್ಲೂ ಪಾಲ್ ತಗೊಳಲ್ಲ, ಯಾವ್ದ್ರಲ್ಲೂ ಭಾಗ ಆಗಲ್ಲ, ಎಲ್ಲ ಮನೆಯಲ್ಲ. ಆದ್ರೂ ನಮ್ಮ ಅಣ್ಣನ ಹೆಸರಲ್ಲಿ ಐತೆ. ಆದ್ರೂ ನೀನು ಚೆನ್ನಾಗಿರು ಅಂತ ಹೇಳ್ಬಿಟ್ಟಿದ್ದಾನೆ. ನೀನು ಹೇಳ್ದಂಗೆ ಇವಾಗ ಚೆನ್ನಾಗಿದ್ದೀವಿ. ಈಗ ಮುಂದೆ ಏನು ಮಾಡ್ಬೇಕಂತ ಹಂಗೆ ಒಂದು ಸ್ವಲ್ಪ ಐಡಿಯಾ ಹೇಳ್ಕೊಡ್ಬಿಡು, ಹಂಗೆ ಮಾಡೋಣ. ಎಲ್ಲೇ ಸಿದ್ದಣ್ಣ, ಏನ್ಲ ಮಾಡೋದು ಇವಾಗ? ನಮ್ಮ ಅಣ್ಣಂಗೆ ತಗೊಂಡೋಗ್ಬಿಟ್ಟು ಕೋಳಿ ಗೀಳಿ ಎಲ್ಲ ತಗೊಂಡು ಹೋಗ್ಬಿಟ್ಟು, ಸರಿಯಾಗಿ ನಾಟಿ ಕೋಳಿ ಎಲ್ಲ ತಗೊಂಡೋಗ್ಬಿಟ್ಟು ಚೆನ್ನಾಗಿ ತಿನ್ನಿಸ್ಕೊಂಡ್ಬಿಟ್ಟು ಇನ್ನೂ ಚೆನ್ನಾಗಿ ಅವನ ಜೊತೆ ಚೆನ್ನಾಗಿದ್ದು ಬಿಡೋಣ ಇವಾಗ. ನಮ್ಮ ಅಣ್ಣಂಗೆ ಅದು ಇದು ಚಿಕನ್ ಮಟನ್ ಎಲ್ಲ ತಗೊಂಡೋಗಿ ಕೊಟ್ಬಿಟ್ರೆ ತಿನ್ಕೊಂಡು ಖುಷಿ ಆಗ್ಬಿಡ್ತಾನೆ. ಎಲ್ಲ ವ್ಯವಹಾರ ನನ್ನ ಕೈಲೇ ತಿರ್ಗಾ ಕೊಟ್ಬಿಡ್ತಾನೆ. ಹಂಗ್ ಮಾಡೋಣ ಹಂಗಾರ ಇವಾಗ. ಶಂಕರಣ್ಣರೇ, ವ್ಯಾರಗಳೆಲ್ಲ ನಿಮ್ ಕೈಲಿ ಕೊಡ್ತಾರೆ ಆಟೆಯ, ಆದ್ರೆ ಆಸ್ತಿ ಯಾವ್ದು ನಿಮ್ಮ ಹೆಸ್ರಿಗೆ ಬರಲ್ಲ. ನೀವು ಚಿಕನ್ ಮಟನ್ ತಗೊಂಡೋಗಿ ಕೊಟ್ಬಿಟ್ರೆ ನಿಮ್ ಕೈಲೇ ಪೂರಾ ವ್ಯಾರ ಕೊಡಲ್ಲ. ಅಕಸ್ಮಾತ್ ಕೊಟ್ರು ನುಗ್ಸೋದ ಇನ್ನೇನು ಆಸ್ತಿ ಏನ್ ನಿಮ್ಮ ಹೆಸ್ರಿಗೆ ಆಗ್ಬಿಡುತ್ತಾ ಹೇಳ್ರಿ? ಒಂದಲ್ಲ ಒಂದ್ ದಿವಸ ತಿರ್ಗಾ ಸಾವುಕಾರ ಮಾತು, ರಂಗಜ್ಜನ್ ಮಾತು ಕೇಳ್ಕೊಂಡ್ಬಿಟ್ಟು ಹಂಗೆ ನಿಮ್ಗೆ ಮನೆಯಿಂದ ಆಚೆ ಕಡೆ ಕಳಿಸ್ಬಿಡ್ತಾರೆ ಅಷ್ಟೇ. ನೀವು ಬುದ್ಧಿ ಕಲಿಬೇಕಾಗಿರೋದು ಮೊದ್ಲು ನೀವು ನಿಮ್ಮ ಹೊಲ, ತೋಟ, ಈ ಮನೆ, ಈ ಆಸ್ತಿ, ಹೊಲಗಳು, ಗದ್ದೆ ಎಲ್ಲದನ್ನು ಕೂಡ ನಿಮ್ಮ ಹೆಸ್ರಿಗೆ ಮಾಡ್ಕೊಳಂಗೆ ಮೊದ್ಲು ಪ್ರಯತ್ನ ಪಡ್ರಿ. ಎಲ್ಲ ಆಸ್ತಿಗಳೆಲ್ಲ ನಿಮ್ಮ ಹೆಸ್ರಿಗೆ ಮಾಡ್ಕೊಳ್ರಿ ಮೊದ್ಲು. ನಿಮ್ಮ ಹೆಸ್ರಿಗೆ ಮಾಡಿಸ್ಕೊಂಡ್ಬಿಟ್ಟು ಮನೆನೂ ಕೂಡ ಅಷ್ಟೇ, ದೊಡ್ಡ ಮನೆ, ಅದನ್ನು ಕೂಡ ನಿಮ್ಮ ಹೆಸ್ರಿಗೆ ಮಾಡ್ಕೊಳ್ರಿ ಮೊದ್ಲು. ಆಮೇಕಿಂದ ಏನಿದ್ರು ಮಾಡೋಣಂತೆ. ಅಲ್ಲಿವರೆಗೂ ಒಂದ್ ಸ್ವಲ್ಪ ನೀವು ನಿಮ್ಮ ಅಣ್ಣನ ಜೊತೆ ಚೆನ್ನಾಗಿರ್ಬೇಕು. ಚೆನ್ನಾಗಿ ಇದ್ಕೊಂಡೇನೇನೆ ನೀವು ಉಪಾಯದಿಂದ ನೀವು ಆಸ್ತಿ ಎಲ್ಲ ಇದು ಮಾಡ್ಕೋಬೇಕು, ನಿಮ್ಮ ಹೆಸ್ರಿಗೆ ಮಾಡ್ಕೋಬೇಕು. ನಾನು ಹೇಳೋದು ಐಡಿಯಾ ಬರ್ತೈತಾ ನಿಮ್ಗೆ? ತಲೆ ಬುದ್ಧಿ ತೋರಿಸ್ತೈತಾ ನಿಮ್ಗೆ ಇವಾಗ? ತೋರಿಸ್ತೈತಾ ತೋರಿಸ್ತಿಲ್ವಾ? ಯೋಚನೆ ಮಾಡ್ರಿ ನೀವೇನೆ, ನಾನು ಹೇಳಿದ್ದು ಸರಿನಾ ತಪ್ಪ ಅಂತ. ಕರೆಕ್ಟು ಕಣ್ಲ ಸಿದ್ದಣ್ಣ, ಒಳ್ಳೆ ಮೇನ್ ಪಾಯಿಂಟಿಗೆ ಬಂದಿದ್ಯಾ.
ಕರೆಕ್ಟಾಗಿ ಹೇಳಿದೆ ನೋಡಿ ಇವಾಗ ನೀನು. ನನಗಿಲ್ಲಿ ಎಡವಟ್ಟು ಆಗ್ತಿರೋದೇ ಏನಂದ್ರೆ ಇವಾಗ ಆಸ್ತಿ ಹೊಲ ತೋಟ ಗದ್ದೆ ಎಲ್ಲದೂ ಕೂಡ ನನ್ನ ಹೆಸರಲ್ಲಿ ಇಲ್ಲ ಅನ್ನೋದೇ. ಎಲ್ಲದನ್ನು ನನ್ನ ಹೆಸರಲ್ಲಿ ಇದ್ದಿದ್ರೆ ನನಗೆ ಇವತ್ತು ಈ ಪರಿಸ್ಥಿತಿ ಯಾಕೆ ಬರ್ತಿತ್ತು ಅಲ್ವಾ? ಕರೆಕ್ಟು ಮಾತ್ರ ನೀನು ಒಳ್ಳೆ ಪಾಯಿಂಟೇ ಹುಡುಕಿದ್ಯಾ. ಲೇ ಲೇ ಸಿದ್ದಣ್ಣ, ಈಗ ನೀನು ಹಿಂಗೆ ಹೇಳ್ತಿದ್ದಾನಂತ ನೀನು ಬೇಜಾರು ಮಾಡ್ಕೋಬೇಡ. ಈಗ ಒಂದು ಕೆಲಸ ಮಾಡೋಣ, ಏನ್ಲ ಮಾಡೋದು ಇವಾಗ? ಆಸ್ತಿ ಎಲ್ಲ ನಮ್ಮ ಅಣ್ಣನ ಹೆಸರಲ್ಲಿ ಐತೆ. ಆ ಆಸ್ತಿ ನನ್ನ ಹೆಸ್ರಿಗೆ ಬರ್ಬೇಕಂದ್ರೆ ನಮ್ಮ ಅಣ್ಣ ಬರ್ದು ಕೊಡ್ಬೇಕು. ನನ್ನ ತಮ್ಮನ ಆಸ್ತಿ ನನ್ನ ತಮ್ಮಂಗೆ ನಾನು ಆಸ್ತಿ ಕೊಡ್ತಿದ್ದೀನಂತ ಅದು ಹೆಂಗೆ ಬರ್ದು ಕೊಟ್ಬಿಡ್ತಾನೆ ನಮ್ಮ ಅಣ್ಣ ಇವಾಗ. ನಿನ್ನೆಯಿಂದನೂ ಒಂದು ಸ್ವಲ್ಪ ಇವತ್ತು ಬೆಳಿಗ್ಗೆಯಿಂದ ಒಂದು ಸ್ವಲ್ಪ ನನಗೆ ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ದಾನೆ. ಅಲ್ಲೇ ಹೋಗ್ಬಿಟ್ಟು ನಮ್ಮ ಅಣ್ಣ ತಾವ ಅಣ್ಣ ನನ್ನ ಹೆಸರಿಗೆ ಆಸ್ತಿ ಬರ್ಕೊಡು ಅಂತ ಹೇಳಿದ್ರೆ ಬರ್ದು ಕೊಡ್ತಾನ. ಮಕ್ಕು ಉಗ್ದು ಮನೆಯಿಂದ ಆಚೆ ಕಡೆ ಕಳಿಸ್ಬಿಡ್ತಾನೆ. ಮತ್ತೆ ಈಗ ಹೆಂಗ ಚೆನ್ನಾಗಿರೋದನ್ನು ಅದನ್ನು ಕಳ್ಕೋಬೇಕಾಗುತ್ತೆ. ಮತ್ತೆ ಏನ್ಲ ಮಾಡೋದು ಸಿದ್ದಣ್ಣ, ಏನ್ಲ ಮಾಡೋದು? ನನಗೆ ಐಡಿಯಾನೇ ಗೊತ್ತಾಗ್ತಿಲ್ವಲ್ಲ. ನೀನೇ ಏನಾದರೂ ಐಡಿಯಾ ಕೊಡ್ರಲ್ಲ. ಲೇ ನಿಂಗಣ್ಣ, ಏನ್ಲ ಮಾಡೋದು? ಎಲ್ಲ ಉಲ್ಟಾ ಹೊಡಿತೈತಲ್ಲ. ನೋಡ್ದೆಲ್ಲ ನಮ್ಮ ಅಣ್ಣ ಹೆಂಗೆ ಹೇಳ್ದು ಇದು ಮಾಡ್ತಿದ್ದಾನಂತ. ಹೇಳ ಸಿದ್ದಣ್ಣ, ಏನಾರ ಐಡಿಯಾ ಕೊಡ್ಲಾ? ಯಾರೋ ಏನೋ ಮಾತಾಡ್ತಿರಂಗಿದಾರಲ್ಲ ತೋಟದಲ್ಲಿ. ಆ ಯಾರಿರ್ಬೋದು? ಶೇಖರಣ್ಣ ಏನಾರ ಬಂದಿರ್ಬೇಕಾ? ಶೇಖರಣ್ಣನೂ ನಮ್ಮ ರಂಗಜ್ಜ ನಮ್ಮ ಸಾವುಕಾರರು ಏನಾರ ಮಾತಾಡ್ತಿದ್ದಾರೆ ಏನಪ್ಪ ತೋಟದಲ್ಲಿ? ಇಲ್ಲ 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 ಇಲ್ಲ, ಅವರು ನಮ್ಮ ಸಾವುಕಾರರು ಇವತ್ತು ಟೌನಲ್ಲಿ ಏನೋ ಕೆಲಸ ಆಯ್ತಂತ ನಮ್ಮ ಸಾವುಕಾರನು ನಮ್ಮ ರಂಗಜ್ಜ ಹೋದ್ರು. ಇಷ್ಟು ಬಿರ್ನಿ ಅದೆಲ್ಲ ಬಂದ್ಬಿಡ್ತಾರಲ್ವಾ, ಅವರಂತೂ ಗ್ಯಾರಂಟಿ ಅಲ್ಲ. ಮತ್ತೆ ನಮ್ಮ ಶೇಖರಣ್ಣನ ಜೊತೆ ಇನ್ಯಾರು ಮಾತಾಡ್ತಿದ್ದಾರೆ? ಶೇಖರಣ್ಣ ಅಲ್ಲ, ಓಹೋ ಇವರಿದ್ದಾರೆ, ಇವರು ಶಂಕರಣ್ಣವರು, ಸಾವುಕಾರ ಶಂಕರಣ್ಣವರು. ಓಹ್ ಸಿದ್ದಣ್ಣ ನಿಂಗಣ್ಣ ಏನು ಕುರ್ಚಿ ಹಾಕೊಂಡ್ಬಿಟ್ಟು ತೋಟದ ಮಧ್ಯದಲ್ಲಿ ಕುತ್ಕೊಂಡ್ಬಿಟ್ಟು ಏನೋ ಭಾಳ ಜೋರಾಗಿ ಏನೋ ಮಾತಾಡ್ತಿದಾರಲ್ಲಪ್ಪೋ. ಅದೇನು ಮಾತಾಡ್ತಿದಾರಂತ ಗೊತ್ತಾಗ್ತಿಲ್ವಲ್ಲ. ಏನಾರು ತಿರ್ಗಾ ಶೇಖರಣ್ಣನ ವಿರುದ್ಧ ನಾನು ಅನ್ಕೊಂಡಂಗೇನೆ ಏನಾದ್ರೂ ನಾಟಕ ಮಾಡ್ಕೊಂಡು ಏನಾರು ಕುತಂತ್ರ ಏನಾದ್ರು ಮಾಡ್ತಿದ್ದಾರೆ ಇವರು. ಯಾರಿಗೆ ನಂಬಿರೋನು ಇವ್ರಿಗೆ ನಂಬರ್ದೈತಲ್ಲ ಈ ಶಂಕರಣ್ಣಾರ್ಗೆ, ಈ ಸಾವುಕಾರ ಶಂಕರಣ್ಣಾರ್ಗೆ. ಭಾಳ ಕಷ್ಟ ಐತೆ ಇವ್ರಿಗೆ ನಂಬೋದು. ನನಗೆ ಯಾಕೆ ಇವ್ರ ಮೇಲೆ ಸಿಕ್ಕಾಬಟ್ಟೆ ಡೌಟ್ ಬರ್ತೈತೆ, ಅನುಮಾನ ಬರ್ತೈತೆ. ಅದೇನೇನು ಮಾಡ್ತಿದ್ದಾರೆ ಏನೋ ಒಂದು ಗೊತ್ತಾಗ್ತಿಲ್ಲ. ನೋಡೋಣ, ಸುಮ್ಮನೆ ಹಂಗೆ ಕೇಳಿಸ್ಕೊಳ್ತೀನಿ ಅದೇನೇನು ಮಾತಾಡ್ತಿದ್ದಾರೆ. ಏನಾರು ಕುತಂತ್ರದ್ದೇ ಏನೋ ಮಾಡ್ತಿದ್ದಾರೆ, ಏನೋ ನಾಟಕ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು. ಏನು ಇಲ್ದಂಗೆ ಆ ಶೇಖರಣ್ಣಂಗೆ ಹೋಗ್ಬಿಟ್ಟು ಹಂಗೆ ಮಾತಾಡಿಸಿ ಮೇಲ್ ಬಿದ್ದು ಬಿದ್ದು ಇವ್ರು ಮಾತಾಡ್ಸಿದಾರಂದ್ರೆ ಗ್ಯಾರಂಟಿ ಇವ್ರು ಏನೋ ನಾಟಕ ಮಾಡ್ಕೊಂಡು ಏನೋ ಸಂಚು ಮಾಡ್ಕೊಂಡೆ ಇವರು ಗ್ಯಾರಂಟಿ ಬಂದಿರೋದಂತ 100% ನನಗೆ ಗೊತ್ತಾಗ್ತೈತೆ. ಅದೇನಂತ ಒಂದೊಂದಾಗೆ ತಿಳ್ಕೊಂಡು ಆಮೇಲೆ ಇದು ಮಾಡುತ್ತೆ. ಪಾಪ ದೇವ್ರಂತ ಶೇಖರಣ್ಣ ಎಲ್ಲಾರ್ಗು ಒಳ್ಳೆಯವ್ರಂತ ಇದು ಮಾಡ್ತಾರೆ. ಸ್ವಂತ ತಮ್ಮ ಆಗ್ಬಿಟ್ಟು ಈ ಸಾವುಕಾರ ಶಂಕರಣ್ಣ ಪಾಪ ಆ ದೇವ್ರಂತ ಶೇಖರಣ್ಣಿಗೆ ಹಿಂಗ ಮೋಸ ಮಾಡೋದು. ಇವ್ರಿಗೆ ನಿಯತ್ತನ್ನದೈತಾ ಇವರಿಗೆ? ಮಾಡ್ತೀನಿ ಕಣ್ತಡಿ, ಅದೇನೇನು ಮಾತಾಡ್ತೀರಾ ಮಾತಾಡ್ರಿ, ನಿಮ್ಗೆ ಐತೆ ನಿಮ್ಗೆ. ಅಯ್ಯೋ ಇದೊಳ್ಳೆ ಚೆನ್ನಾಗಿ ಹೇಳ್ಬಿಟ್ರಿ ಕಣ್ರಿ ಶಂಕರಣ್ಣರೇ ನೀವು. ಅಲ್ಲ ಕಣ್ ಶಂಕರಣ್ಣರೇ, ಈಗ ಏನ್ ಮಾಡ್ಬೇಕು ಗೊತ್ತೇನ್ರಿ ಶಂಕರಣ್ಣರೇ ನೀವು? ನಿಮ್ಮ ಹೆಸರಿಗೆ ಆಸ್ತಿ ಎಲ್ಲ ಬರ್ಸ್ಕೋಬೇಕಂದ್ರೆ ಒಂದೇ ಐಡಿಯಾ ಮಾಡ್ಬೇಕಾಗಿರೋದು. ಅದೇ ಕಣಣ್ಣಯ್ಯ, ನಾನು ಹೊಸ ಮನೆ ಕಟ್ಟಿಸ್ಬೇಕು ಅನ್ಕೊಂಡಿದೀನಿ. ಈಗ ಹೊಸ ಮನೆ ಕಟ್ಟಿಸ್ಬೇಕಂದ್ರೆ ಆ ಆಸ್ತಿ ನನ್ನ ಹೆಸರಿಗೆ ಆಗ್ಬೇಕಣೋ ಅಣ್ಣಯ್ಯ. ಅದಕ್ಕೋಸ್ಕರ ನಾನು ಹೊಸ ಮನೆ ಕಟ್ಟಿಸ್ಕೋಬೇಕು. ಅದಕ್ಕೆ ನೀನು ಈಗ ಬರ್ದು ಕೊಡು ಅಂತ ಎಲ್ಲ ಹೇಳ್ರಿ. ಸರಿ ಕಡ್ಲಪ್ಪ, ಆಯ್ತು ಕಟ್ಟಿಸ್ಕೊಳಪ್ಪ, ಚೆನ್ನಾಗಿರು ಅಂತ. ಈಗ ನೀವು ಚೆನ್ನಾಗಿರ್ತೀರಲ್ಲ, ಇಬ್ರು ಇನ್ನೂ ಕ್ಲೋಸ್ ಆಗಬೇಕು ನೀವು ನಿಮ್ಮ ಅಣ್ಣನ ಜೊತೆ. ಆಯ್ತು ಕಣಪ್ಪ ಅಂತ ಬರ್ದು ಕೊಟ್ಬಿಡ್ತಾರೆ. ಹಂಗೆ ಒಂದ್ರೇಟು ಪಕ್ಕದಲ್ಲಿ ಹಂಗೆ ಹೊಲದೂ ಸೈನ್ ಹಾಕಿಸ್ಕೊಂಬಿಡ್ರಿ. ಇನ್ನೇನು ಎಲ್ಲ ನಿಮ್ಮದೇ ಆಗೋಗ್ಬಿಡುತ್ತೆ. ಸರಿನಾ? ಹಿಂಗೆ ಮಾಡ್ರಿ. ಅದನ್ನ ಬಿಟ್ಬಿಟ್ಟು ನೀವು ಯಾಮಾರಕ್ಕೆ ಹೋಗ್ಬೇಡ್ರಿ ನಿಮ್ಮ ಅಣ್ಣಂತವ. ಸರಿನಾ? ನಾನು ಹೇಳ್ದಂಗೆನೇ ಮಾಡ್ರಿ. ಎಲ್ಲ ಮೋಸ್ಗಾರ, ಎಂತ ಕುತಂತ್ರ ಬುದ್ಧಿ ಮಾಡ್ತಿದ್ದೀರಪ್ಪ ನೀವು, ಎಂತ ಕುತಂತ್ರ ಬುದ್ಧಿ ಮಾಡ್ತಿದ್ದೀರಾ? ನಿಮ್ಮ ಬಗ್ಗೆ ನನಗೆ ಅನುಮಾನ ಇತ್ತು. ಅನುಮಾನ ಇರೋದಕ್ಕೆ ಅಲ್ವಾ ಶೇಖರಣ್ಣಂಗೆ ಹೇಳ್ ಕಳಿಸಿದ್ದು ನಾನು. ಶೇಖರಣ್ಣರೇ, ನೀವು ತಮ್ಮನ ಜೊತೆ ಚೆನ್ನಾಗಿರ್ರಿ, ಒಪ್ಕೊಳ್ರಿ, ಖುಷಿ ಆಗಿರ್ರಿ. ಆದ್ರೆ ಅವ್ರ ಹತ್ರ ಮಾತ್ರ ಭಾಳ ಜೋಪಾನಾಗಿರ್ಬೇಕು. ಭಾಳ ಕಷ್ಟ ಅವ್ರ ತವ. ನಿಮ್ಮ ತವ ಮೇಲ್ ಬಿದ್ದು ಮಾತಾಡ್ಸಿದಾನಂದ್ರೆ ಅವ್ನು ಏನೋ ಒಂದು ನಾಟಕ ಮಾಡ್ಕೊಂಡು ಕುತಂತ್ರ ಮಾಡ್ಕೊಂಡು ಬಂದಿರೋದು. ಭಾಳ ಅಂದ್ರೆ ಭಾಳ ಜೋಪಾನಾಗಿರ್ಬೇಕು ಶೇಖರಣ್ಣರೇ ಅಂತ ಹೇಳ್ ಕಳಿಸಿದ್ದೆ. ಕರೆಕ್ಟಾಗಿ ಮಾಡಿದ್ದೀನಿ ನಾನು. ಮಾತಾಡ್ರಿ. ಒಳ್ಳೆ ಟೈಮಿಗೆ ಸಿಗಾಕೊಂಡಿದ್ದೀರಾ. ನಿಮ್ಮಣ್ಣ ಬರಕ್ಕೆ ಕರೆಕ್ಟಾಗಿ ನನ್ನ ತಾವಲೆ ಸಿಗಾಕೊಂಡ್ತಿರಲ್ಲ. ಎಂತ ಮೋಸ್ಗಾರರು ಇರ್ಬೇಕಪ್ಪ. ನನಗಾದ್ರೂ ಅನುಮಾನ, ಇವ್ರು 3 ಜನ ನಿನ್ಕೊಂಡ್ಬಿಟ್ಟು ತೋಟದಲ್ಲಿ ಕುರ್ಚಿ ಹಾಕೊಂಡು ಈ ಶಂಕರಣ್ಣ ಅವ್ರಿಬ್ರು ತವ ಸಿದ್ದಣ್ಣ ನಿಂಗಣ್ಣ ತವ ಮಾತಾಡ್ತಿದ್ದಾನಂದ್ರೆ ಏನೋ ಕುತಂತ್ರ ಮಾಡ್ತಿದ್ದಾರೆ, ಏನೋ ಮೋಸ ಮಾಡ್ತಿದ್ದಾರೆ, ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಮಾತಾಡ್ರಿ, ಅದೆಷ್ಟು ಮಾತಾಡ್ತೀರಾ? ನಿಮ್ಗೈತೆ ನಿಮ್ಗೆ. ಇನ್ನೊಂದು ದಿವಸ ಆ ಶೇಖರಣ್ಣನ ಸವಾಸ ಮಾಡಬಾರ್ದು. ನಾನು ರಂಗಜ್ಜ ಅವ್ರಿಗೆಲ್ಲ ತೋರಿಸ್ಬೇಕು ಮೊದಲು. ಆ ರಂಗಜ್ಜಂಗೂ ಸಾವುಕಾರಿಗೂ ಎಲ್ಲಾರ್ಗು ಏನಂತೀರಾ? ರಂಗಜ್ಜ ಮಾತೇತಿರೆ, ಪಾಪ ಅಣ್ಣ ತಮ್ಮ ಎಲ್ಲಾರ್ಗು ಈಗ ನಾವು ದೂರ ಮಾಡಬಾರ್ದು ಕಣಪ್ಪ, ಸುಮ್ಕಿರು, ಸಮಾಧಾನ ಹೇಳ್ಬೇಕು, ನಾವು ಒಟ್ಟಿಗೆ ಚೆನ್ನಾಗಿರ್ಲಿ ಅಂತ ಹೇಳ್ತಾರೆ ಅವ್ರು. ನೋಡಿರೆ ಹಿಂಗೆಲ್ಲ ಇವ್ರು ಮಾಡೋದು, ಇಂಥ ಕುತಂತ್ರ ಬುದ್ಧಿ ಮಾಡೋದು. ಪಾಪ ನಿಯತ್ತಿನ ಮನುಷ್ಯ ಶೇಖರಣ್ಣ.
ಅವ್ರಿಗೆ ಹಿಂಗೆಲ್ಲ ಮೋಸ ಮಾಡ್ತಿದಾರಲ್ಲ, ಇವ್ರ ಹತ್ರ ಅದೇನ್ ಕೆಟ್ಟ ಬುದ್ಧಿ ಐತೆ ಯಪ್ಪ 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 ಯಪ್ಪ. ಅಲ್ಲ, ಖುಷಿ ಖುಷಿಯಾಗಿ ಅಣ್ಣ ತಮ್ಮಂದ್ರು ಎಲ್ಲಾರನು ಚೆನ್ನಾಗಿರ್ಬೇಕನ್ನೋದು ಆಸೆನೇ ಇಲ್ವಾ ಇವರಿಗೆ? ಯಾಕಿಂತ ದುರಾಸೆ ಇವರಿಗೆ ಅಂತ? ಆ ಲೇ ಲೇ ಸಿದ್ದಣ್ಣ, ನೀನ್ ಹೇಳ್ತಿರೋದು ನಿಜ ಏನ್ಲಾ? ನನಗೆ ಯಾಕ ಬಹಳ ಕಷ್ಟ ಅನಿಸ್ತೈತ್ ಕಣಪ್ಪ ಇವೆಲ್ಲದೂನು. ಯಾಕಂತೀಯ? ಶೇಖರಣ್ಣಂಗೆ ಮೊದ್ಲೇ ಅವನ್ ತಮ್ಮನ ಮೇಲೆ ಅನುಮಾನ ಶುರು ಆಗಿ ಹೋಗ್ಬಿಟ್ಟೈತೆ. ಏನಾದ್ರೂ ಇವೆಲ್ಲ ಮಾಡ್ತಿರೋದು ನಾಟಕಗಳು, ಇವೆಲ್ಲ ಮಾಡ್ತಿರೋದು ಮೋಸ ಕುತಂತ್ರ ಅಂತ ಏನಾದ್ರು ಗೊತ್ತಾಯ್ತು ಅಂದ್ರೆ ನಿಜವಾಗ್ಲೂ ಹೇಳ್ತಿದ್ದೀನಿ ನೋಡು. ಆ ನಿನ್ ಕೈಯಾರೆ ನೀನೇ ಶಂಕರಣ್ಣಂಗೆ ಅನ್ಯವಾಗಿ ಏನು ಸಿಗ್ದಂಗೆ ಮನೆಯಿಂದ ಆಚೆ ಕಡೆ ಕಳ್ಸಂಗೆ ನೀನೇ ಮಾಡ್ಬಿಡ್ತೀಯ. ಏನು ಬೇಡ ಕಣ, ಸ್ವಲ್ಪ ಸಮಾಧಾನದಿಂದ ಇರ್ರಿ ಸ್ವಲ್ಪ ದಿವಸ. ಏನು ಮಾತಾಡಕ್ ಹೋಗ್ಬೇಡ್ರಿ. ಪಾಪ ಶೇಖರಣ್ಣ ಅಂತವ್ರೇನಲ್ಲ, ಯಾರಿಗೂ ಏನು ಮೋಸ ಮಾಡೋನಲ್ಲ. ಶಂಕರಣ್ಣಂಗೂ ಏನು ಮೋಸ ಏನು ಮಾಡಲ್ಲ. ಅವನಿಗೆ ಏನು ಕೊಡ್ಬೇಕು ಅದನ್ನು ಕೊಡ್ತಾರೆ. ಯಾಕೆ ಈ ರೀತಿ ಎಲ್ಲ ದುರಾಸೆ ಮಾಡ್ತಿದ್ದೀರಾ? ಸುಮ್ಕಿರ್ರಿ. ನನ್ನ ಮಾತು ಕೇಳ್ರಿ ಸಾವ್ಕಾರ್ರೆ, ಶಂಕರಣ್ಣರೇ. ಈ ಏನು ಮಾಡಕ್ ಹೋಗ್ಬೇಡ್ರಿ ನೀವು. ಸ್ವಲ್ಪ ಸೈಲೆಂಟ್ ಆಗಿರ್ರಿ ನೀವು. ಎಲ್ಲ ಇದೆಲ್ಲ ನಿಂಗಣ್ಣ ನೋಡಿರಿ ಹಿಂಗ್ ಹೇಳ್ತಿದ್ದಾನೆ ಸಿದ್ದಣ್ಣ. ಎಲ್ಲ ಯಾರ್ಯಾರ ಮಾತು ಕೇಳೋದು ಯಾರ್ಯಾರ ಮಾತು ಬಿಡೋದು ಒಂದು ಗೊತ್ತಾಗ್ತಿಲ್ಲ ಕಣ್ಲ. ಒಂಥರ ಭಯ ಆಗಂಗೆ ಆಗ್ತೈತೆ. ಅವನೊಂಥರ ಹೇಳ್ತಾನೆ, ನೀನ್ ಒಂಥರ ಹೇಳ್ತೀಯ. ಅವ್ನು ನೋಡಿದ್ರೆ ಬೇಡ, ಅವ್ರು ಏನು ಮಾಡಕ್ ಹೋಗ್ಬೇಡ್ರಿ, ಈಗ ಹೆಂಗಿದಿರ ಹಂಗಿರ್ರಿ, ನಿಮ್ಮ ಅಣ್ಣನ ಜೊತೆ ಮೊದ್ಲಿಂದ ಹೆಂಗ್ ಚೆನ್ನಾಗಿದ್ರ ಹಂಗಿರ್ರಿ, ಅವ್ರೇನೇನೆ ಏನು ಮೋಸ್ಕಾರ ಅಲ್ಲ, ಭಾಳ ಒಳ್ಳೆಯವ್ರೇನೇನೆ, ನಿಮ್ ಕಷ್ಟ ಸುಖಕ್ಕೆ ಆಗ್ತಾರೆ, ಚೆನ್ನಾಗಿ ನೋಡ್ಕೊಂತಾರೆ, ನಿಮ್ಗೆ ಏನು ಕೊಡ್ಬೇಕು ಕೊಡ್ತಾರಂತ ಅವ್ನು ಹೇಳ್ತಿದ್ದಾನೆ ನಿಂಗಣ್ಣ. ಸಿದ್ದಣ್ಣ, ನೀನ್ ನೋಡಿರೆ ಮೋಸದಿಂದ ಎಲ್ಲ ಆಸ್ತಿ ಎಲ್ಲದನ್ನು ನಿನ್ನ ಹೆಸ್ರಿಗೆ ಬರ್ಸ್ಕೊಂತ ನೀನ್ ಹೇಳ್ತಿದ್ಯಾ. ನಾನು ಯಾರ ಮಾತು ಕೇಳೋದು ಯಾರ ಮಾತು ಬಿಡೋದಲ್ಲ. ನನ್ಗೆ ಯಾಕ ಭಯ ಆಗಂಗೆ ಆಗ್ತೈತ್ ಕಂಡಲ್ಲಿ. ಸಿದ್ದಣ್ಣ, ನಿಂಗಣ್ಣ ಹೇಳ್ದಂಗೆದೇನೆ ಹಂಗೆ ಮಾಡ್ತೀನಿ ಕಣ್. ಬಿಡ್ಲ ಆತ್ಲಗಿ, ಏನು ಮಾಡೋದು ಬೇಡ ಆತ್ಲಗಿ. ಸುಮ್ಕೆ ಯಾಕೆ ನಮ್ಮ ಅಣ್ಣಂಗೆ ತಿರ್ಗಾ ನಾನು ಮಾಡ್ತಿರೋದು ಮೋಸ ಅಂತ ಏನಾದ್ರು ಗೊತ್ತಾಯ್ತು ಅಂದ್ರೆ ಮುಗ್ದೋಯ್ತು ಕತೆ ಆತ್ಲಗಿ. ನಾನು ಬೀದಿಗೆ ಬಂದ್ಬಿಡ್ತೀನಿ ಗ್ಯಾರಂಟಿ ಕಂಡ್ಲಲ್ಲಿ. ಏನು ಇಲ್ದಂಗೆ ಮನೆಯಿಂದ ಆಚೆ ಕಡೆ ಕಳಿಸ್ಬಿಡ್ತಾನೆ ಕಳ್ಳಲ್ಲಿ ನಮ್ಮ ಅಣ್ಣ. ಬೇಡ ಕಣ ಆತ್ಲಗಿ, ಸುಮ್ಕಿರೋ ಆತ್ಲಗಿ. ಮೊದ್ಲಂಗೇನಲ್ಲ ಕಳ್ಳ, ನಮ್ಮ ಅಣ್ಣ ಫುಲ್ ಬದಲಾಗ್ಬಿಟ್ಟಿದ್ದಾನೆ ಕಳ್ಳ, ಪೂರಾ ಚೇಂಜ್ ಆಗಿ ಹೋಗ್ಬಿಟ್ಟಿದ್ದಾನೆ ಇವಾಗ. ಯಾರ ಮಾತು ಕೇಳಲ್ಲ ಏನಿಲ್ಲ ಅವು. ಮತ್ತೆ ಸುಮ್ಕೆ ತಲೆನೋವು ಬೇಡ ಕಣ್ ಬಿಡಪ್ಪ ಆತ್ಲಗಿ. ಎಲ್ಲ ಲೇ ನಿಂಗಣ್ಣ, ಬಾಯಿ ಮುಚ್ಚು ಅಂತ ಯಪ್ಪ ನಿನ್ಕಳ್ಳ ನೀನು. ಇವನು ಒಳ್ಳೆ ಇವನು ನಮ್ ಸಾವುಕಾರಿಗೆ ಇಲ್ದವೆಲ್ಲ ಹೇಳಿ ಹೇಳಿ ಅರ್ಧ ಎದ್ರಸಕ್ ಬೇರೆ ಬರ್ತಾನೆ. ಎದ್ರಸದ್ ನೋಡಿ ಹೆಂಗ್ ಎದ್ರಸ್ತಾನಂತ ಇವನು. ಅಲ್ಲ ಕಣ್ಲ, ಏನ್ಲ ಮಾಡಿದಾರ ಅಂತದು? ಅವ್ರ ಆಸ್ತಿ ಅವ್ರ ಹೆಸ್ರಿಗೆ ಬರೋದು ಅವ್ರಿಗೂ ಬರ್ಬೇಕು ತಾನೆ. ತಗೊಂಡ್ತಾರ ಬಿಡು, ನಿನ್ಗೇನ್ ಕಷ್ಟ? ಅದ್ರಲ್ಲಿ ಎದ್ರದಂತದ್ ಏನೈತೆ? ಏನ್ ಮಾಡ್ಕೊಳ್ತಾರಲ್ಲ ಶೇಖರಣ್ಣ? ಏನ್ ಮಾಡ್ಕೊಳ್ತಾರಂತ? ಒಳ್ಳೆ ಇವನು ಸುಮ್ಕೆ ಅತ್ಲಾಗಿ. ಸುಮ್ಮಕ್ ನಿನ್ಕಳ್ಳ ನೀನು. ನಿನ್ಗೇನು ಗೊತ್ತಾಗಲ್ಲ, ನಿನಗೆ ಹಿಂದೂ ಗೊತ್ತಾಗಲ್ಲ ಮುಂದೆ ಗೊತ್ತಾಗಲ್ಲ. ಇಲ್ದವೆಲ್ಲ ಬಂದ್ಬಿಟ್ಟು ಇಲ್ಲಿ ಮಧ್ಯದಲ್ಲಿ ಬೇರೆ ಅದು ಇದು ಹೇಳ್ಬಿಟ್ಟು ಆಗ್ತಿರೋ ಕೆಲ್ಸಕ್ಕೂ ಹಾಳು ಮಾಡಕ್ ಬರ್ತಾನೆ. ಹೋಗ್ಲಾ ನೀನು, ಅದೇನ್ ಕೆಲಸ ಆಯ್ತಾ ಮಾಡ್ಕೋಬೇಕು ಸುಮ್ಕೆ ನೀನು. ಅಲ್ಲ ಕಣ್ಲಲೇ, ಅಲ್ಲ ಕಣ್ಲಲೇ, ನೀನು ನನಗೇನು ಜಾಸ್ತಿ ಏನು ಮಾತಾಡಕ್ ಬರ್ಬೇಡ ಸಿದ್ದಣ್ಣ. ಇಲ್ಲಿ ಕೇಳಿಲಿ. ಅಲ್ಲ ಕಣ್ಲ, ಹೆಂಗ ಆ ನಂಬಿಕೆಯಿಂದ ಪಾಪ ಶೇಖರಣ್ಣ, ಈ ನಮ್ಮ ಸಾವುಕಾರರು ಶಂಕರಣ್ಣವರು ಇಷ್ಟೊಂದೆಲ್ಲ ಮೋಸ ಮಾಡಿದ್ರು ಕೂಡ ನನ್ನ ತಮ್ಮ ಒಂದು ಪ್ರೀತಿ ಕರುಣೆಯಿಂದ ಒಂದು ನಂಬಿಕೆಯಿಂದ ಕರಿತಿದ್ದಾನೆ, ಮಾತಾಡ್ಸಿದಾನಂತ ಮೇಲ್ ಬಿದ್ದು ಪಾಪ ಮಾತಾಡ್ಸಿದ್ದಾರೆ. ಆ ಮಾತಾಡ್ಸಿರೋ ನಂಬಿಕೆಗಳನ್ನು ಕಳ್ಕೊಂಡಂಗೆ ಆಗೋಗ್ಬಿಡುದ್ ಕಳಲೆ. ನೀಯತ್ತಾಗಿರೋಲ್ಲ. ಯಾಕ್ರಲ್ಲ ಇಂಥ ಕೆಟ್ಟ ಬುದ್ಧಿ ಕಲಿತಿದ್ದೀರಾ ರೀ ಶಂಕರಣ್ಣರೇ? ಇವ್ನು ಸಿದ್ದಣ್ಣ ಮಾತು ಕೇಳಿ ಕೇಳಿ ಕೇಳಿನೇ ಕಣ್ರಿ ನೀವು ಹಾಳಾಗಿ ಹೋಗ್ತಿರೋದು. ನನ್ನ ಮಾತು ಕೇಳ್ರಿ. ನಿಮ್ಗೆ ಯಾಕ್ರಿ ಇಂಥ ದುರಾಸೆ? ಹೆಂಗ ನೆಮ್ಮದಿಯಾಗಿದ್ದೀರಾ ಇರೋದ್ ಕಲೀರಿ. ಯಾಕ್ರಿ ದುರಾಸೆ ಮಾಡ್ಕೊಂಡು ಕುಂತಿದ್ದೀರಾ? ದುರಾಸೆ ಏನು? ದೊಡ್ಡ ಕಳ್ರು ಇಬ್ರುನು. ಆ ಶಂಕರಣ್ಣನು ಆ ಸಿದ್ದಣ್ಣ ಇದಾರಲ್ಲ, ದೊಡ್ಡ ಕಳ್ರು. ಅಲ್ಲ ಪಾಪ ನಿಂಗಣ್ಣ ಹೇಳ್ತಿದಂತಾನೆ, ಬೇಡ ಬೇಡ ಮೋಸ ಮಾಡಬೇಡ್ರಿ, ಒಳ್ಳೆ ರೀತಿಯಲ್ಲಿ ಇರ್ರಿ ಅಂತ. ನಿಯತ್ತಾಯ್ತಾ ಅವ್ರ ತವ ನೋಡಿ ಹೆಂಗ್ ಮಾತಾಡ್ತಿದಾರಂತ. ಸುಮ್ಕಿರು, ನಿನಗೆ ಗೊತ್ತಾಗಲ್ಲ, ನಿನ್ಗೇನು ಗೊತ್ತು ಹಂಗೆ ಹಿಂಗೆ ಅಂತ ಹೆಂಗ್ ಹೇಳ್ತಿದಾನಂತ. ಇವನು ಮಾತು ಕೇಳಿ ಕೇಳಿ ಕೇಳಿದೇನೆ ಆ ಯಪ್ಪ ಶಂಕರಣ್ಣ ಹಾಳಾಗಿ ಹೋಗ್ತಿರೋದು. ಇನ್ಯಾವಾಗ ಬುದ್ಧಿ ಕಲಿತಾರೋ, ಇನ್ಯಾವಾಗ ಬುದ್ಧಿ ಕಲಿತಾರೆ? ಇವಾಗ ತಗೊಂಡೋಗ್ಬಿಟ್ಟು ತೋರಿಸ್ತೀನಲ್ಲ, ಇನ್ನು ಮುಂದೆ ಐತೆ. ಶೇಖರಣ್ಣಂಗೆ ಹೋಗ್ಬಿಟ್ಟು ತೋರಿಸ್ಬಿಟ್ಟು ನಿಮ್ಗೆ ಇನ್ನೂ ಐತೆ ಕಡೆ ತಡ್ರಿ, ಇನ್ನು ಮುಗೀತು. ಇನ್ನು ಮನೆಯಿಂದ ಆಚೆ ಕಡೆ ಕಳಿಸ್ತಾರೆ. ನಿಮಗೆ ಇನ್ನೆಲ್ಲಿ ಉಳಿಸ್ಕೊಂತಾರ ಅವರು? ಪಾಪ ನಾನೀಗ ಹೋಗ್ಬಿಟ್ಟು ಶೇಖರಣ್ಣಂಗೆ ಹೇಳಿಲ್ಲ ಅಂದ್ರೆ ಸುಮ್ಕೆ ಪಾಪ ನಾನು ಅವ್ರಿಗೆ ಮೋಸ ಮಾಡಂಗ ಆಗುತ್ತೆ. ಇವ್ರ ಕೆಟ್ಟ ಬುದ್ಧಿ ಏನು, ಇವ್ರ ಕುತಂತ್ರ ಬುದ್ಧಿ ಏನು, ಇವ್ರದ್ದು ಮೋಸದ ಬುದ್ಧಿ ಏನಂತ ಎಲ್ಲದನ್ನು ಕೂಡ ಪಾಪ ಅವ್ರಿಗೂ ಗೊತ್ತಾಗ್ಬೇಕಲ್ಲ. ಪಾಪ ಎಂತ ಒಳ್ಳೆ ಮನುಷ್ಯರು ಅವರು. ಬೆಳಿಗ್ಗೆ ಇನ್ನು ಹೇಳಿರು, ನನ್ನ ತಮ್ಮ ಮಾತಾಡ್ಸಿದಾನ ಕಣಪ್ಪ, ಲೆಕ್ಕಾಚಾರಿ ಮೇಲ್ ಬಿದ್ದು ಮಾತಾಡ್ಸಿದಾನೆ. ನನಗೆ ಒಂಥರ ಆಗ್ತೈತೆ ಪಾಪ, ಮೇಲ್ ಬಿದ್ದು ಮಾತಾಡ್ಸಿದಾನೆ. ಟೀ ಕಾಫಿ ಎಲ್ಲ ತಗೊಂಬಂದು ಅವನೇ ಕೊಡ್ತಿದ್ದಾನೆ, ಮಾತಾಡ್ಸ್ತೀನಿ ಕಣಪ್ಪ ಅಂತ ಹೇಳಿರು. ನನಗೆ ಒಂಥರ ಆಗೋಯ್ತು. ಯಾಕಂತೀರಾ? ಎಷ್ಟೇ ಆದ್ರೂ ಅಣ್ಣ ತಮ್ಮಂದ್ರು ಸಂಬಂಧ ಅಲ್ವಾ, ಬಿಟ್ಕೊಡಕ್ಕೆ ಯಾರಿಗೂ ಮನ್ಸು ಬರಲ್ಲ. ನಾನು ಸರಿ ಕಣ ಶೇಖರಣ್ಣ, ಮಾತಾಡ್ಸು ಬೇಡ ಅಂತ ಏನು ಹೇಳ್ತಿಲ್ಲ. ಆದ್ರೆ ನಿಮ್ಮ ತಮ್ಮವರು ಒಂದು ಸ್ವಲ್ಪ ಭಾಳ ಡೇಂಜರು. ನಾಟಕ ಮಾಡ್ಕೊಂಡು ಬಂದ್ರು ಬರ್ತಾರೆ. ನೀವು ಒಂದು ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದೆ. ಹಂಗೇನೆ ಇವ್ರದ್ದು ಬುದ್ಧಿ ಏನಂತ ನಾನು ಏನು ಅನುಮಾನ ಪಟ್ಟಿದ್ನೋ ಅದ್ರಂತಾನೆ ನೀನು ಇವ್ರ ಬುದ್ಧಿ, ಕೆಟ್ಟ ಬುದ್ಧಿ, ದುರಾಸೆ ಬುದ್ಧಿ ತೋರಿಸ್ಬಿಟ್ರಲ್ಲ ಇವರು. ಅಲ್ಲ ಕಣ್ರಿ ಸಾವ್ಕಾರ್ರೆ, ನೀವು ತಲೆ ಕೆಡಿಸ್ಕೊಬೇಡ್ರಿ. ನಾನು ಹೇಳ್ದಂಗೆ ಮಾಡ್ರಿ ನೀವು.
ಹ್ಞೂ ನೋಡ್ರಿ ಈ ನಿಂಗಣ್ಣನ ಮಾತು ಕೇಳ್ಕೊಂಡು ನೀವು ಹಿಂಗೆ ಇದ್ರೆ ಮುಗೀತು, ನಿಮ್ಗೇನೂ ಸಿಗಲ್ಲ. ಅಲ್ಲ ಕಣ್ರಿ ಶಂಕರಣ್ಣರೇ, ಇಷ್ಟು ದಿವಸ ನೀವು ತೋಟಕ್ಕೆ ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೀರಾ, ತೋಟ ಉಳಿಸಿದಿರಾ, ಹೊಲ ಉಳಿಸಿದಿರಾ, ಇಷ್ಟೊಂದೆಲ್ಲ ಕೆಲಸ ಮಾಡಿದಿರಾ. ಅದು ಇದನ್ನೆಲ್ಲ ಬಿಟ್ಬಿಟ್ಟು ನಿಮ್ಮ ಆಸ್ತಿ ನಿಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಿದ್ರೆ ನಿಮ್ಗೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಿತ್ತಾ? ಯಾವತ್ತಿದ್ರು ನಿಮ್ಮ ಅಣ್ಣ ನೀವು ನಡೆಯಲ್ಲ ಅಂತ ಹೇಳಿದ್ರೆ ನೀವು ಎದ್ದು ಬರ್ತಿರ್ಬೇಕು. ಅಂತ ಪರಿಸ್ಥಿತಿ ತಗೊಳಕ್ ಹೋಗ್ಬೇಡ್ರಿ, ನನ್ನ ಮಾತು ಕೇಳ್ರಿ. ಹ್ಞೂ ಹ್ಞೂ ಕಂಡ, ಹ್ಞೂ ಕಂಡ, ದಿಟ ಕಂಡ. ಸಿದ್ದಣ್ಣ ನೀನು ಹೇಳ್ತಿರೋದೇ ಕರೆಕ್ಟು ಆಯ್ತು ಕಂಡ. ನೀನು ಹೇಳ್ತಿರೋದ್ರಲ್ಲಿ ಒಂಥರ ನಾನು ಒಳ್ಳೆ ತಂದಿಂದ ಹೋಗಿ ಹೋಗಿದ್ದೇನೆ ನನಗೆ ಹಿಂಗೆಲ್ಲ ಎಡವಟ್ಟಾಗಿದ್ದು. ನಾನು ನನ್ನ ಬುದ್ಧಿ ಏನಂತ ತೋರಿಸ್ಲೇಬೇಕು. ಆಯ್ತು ಕಂಡ, ನನ್ನ ಹೆಸರಿಗೆ ನಾನು ಆಸ್ತಿ ಮಾಡ್ಕೊಂಡ್ಬಿಡ್ತೀನಿ ಮೊದಲು. ಯಾರಿಗೆ ಕಟ್ಕೊಂಡು ಏನಾಗಬೇಕಾಯ್ತೆ, ಯಾರು ಸಾಹಸಕ್ಕೂ ಹೋಗಲ್ಲ. ಹ್ಞೂ ಸರಿ ಕಣಪ್ಪ, ಆಯ್ತು, ಹಂಗೆ ಮಾಡ್ತೀನಿ. ಅಯ್ಯೋ ಹೋಗ್ರಿ. ಶಂಕರಣ್ಣರೇ, ನಿಮ್ ಮುಗೀತು ಕತೆ. ಇನ್ನೂ ದುರಾಸೆ ಮಾಡ್ಕೊಂಡು ಹೋಗ್ತಿದ್ದೀರಾ. ಆ ದುರಾಸೆ ತಕ್ಕಂತೇನೆ ತಕ್ಕ ಪಾಠ ನೀವು ಕಲ್ತೀರಾ, ಅನುಭವಿಸ್ತೀರಾ. ಅವತ್ತು ಇವತ್ತು ಹೇಳಲ್ಲ ನಿಮ್ಮಿಬ್ರಿಗೂನು, ಮುಂದೊಂದ್ ದಿವಸ ಹೇಳ್ತೀನಿ. ನೀವು ಬೀದಿಗೆ ಬಂದು ಕೂತ್ಕೊಂಡ್ತಿರಲ್ಲ, ಮನೆಯಿಂದ ಆಚೆ ಕಡೆ ಆಗ್ತಾರಲ್ಲ, ಅವತ್ತು ಏನು ಮಾಡ್ದಲ್ಲ ನಿಂಗಣ್ಣ ಇವ್ ಸಿದ್ದಣ್ಣ ಮಾತು ಕೇಳ್ಕೊಂಬಿಟ್ಟು ಇಂಥ ಪರಿಸ್ಥಿತಿ ತಗೊಂಬಿಟ್ಟೆ ನಾನು, ಇಂಥ ಪರಿಸ್ಥಿತಿ ನನಗೆ ಬರಬಾರ್ದಿತ್ತು ಕಣ್ಲಾ ಅಂತ ಹೇಳ್ತಿರಲ್ಲ, ಅವತ್ತು ಮಾತಾಡ್ತೀನಿ ನಿಮಗೆ. ಹ್ಞೂ ಅಲ್ಲಿವರೆಗೂ ನಿಮ್ಮಿಬ್ರಿಗೂ ಮಾತಾಡ್ಸಲ್ಲ ನಾನು. ನಾನು ಹೇಳದ್ ಮಾತೆ ಕೇಳ್ತಿಲ್ವಲ್ಲ. ಯಾಕ್ರಿ ಶಂಕರಣ್ಣರೇ, ದುರಾಸೆ ಬೇಡ ಕಣ್ರಿ, ಚೆನ್ನಾಗಿರೋಣ ಕಣ್ರಿ ಶಂಕರಣ್ಣರೇ, ಬೇಡ ಕಣ್ರಿ. ಅವ್ನು ಸಿದ್ದಣ್ಣನ ಮಾತು ನಂಬೇಡ್ರಿ ಕಣ್ರಿ. ಲೇ ಸಿದ್ದಣ್ಣ, ನಿನಗೆ ಬುದ್ಧಿ ಇಲ್ಲ ಕಣ್ಲ ನಿನಗೆ. ಲೇ ಊರಲ್ಲಿ ಎಷ್ಟೊಂದು ಒಗ್ಗಟ್ಟಿಂದ ಎಲ್ಲರೂ ಇರ್ತಾರೆ ಅಣ್ಣ ತಮ್ಮಂದ್ರು, ನಿನ್ಗೇನೆಲ್ಲ ಬಂದೈತೆ? ಆ ಪಾಪ ಶಂಕರಣ್ಣನ್ಗೆ ಇಲ್ದವೆಲ್ಲ ತಲೆಯಲ್ಲಿ ತುಂಬಿ ತುಂಬಿ ಅಣ್ಣ ತಮ್ಮಂದ್ರು ಖುಷಿಯಾಗಿರೋದನ್ನು ಹಾಳು ಮಾಡ್ತಿದ್ಯಲ್ಲ. ಇಷ್ಟು ದಿವಸದಿಂದ ಒಂದು ವಾರದಿಂದ ಮಾತಾಡ್ಸಿರಲ್ಲ ಪಾಪ. ಇವಾಗ ಹೆಂಗ ಮೊನ್ನೆಯಿಂದ ಮಾತಾಡ್ಸ್ಕೊಂಡು ಹೆಂಗ ಚೆನ್ನಾಗಿದ್ದಾರೆ. ಚೆನ್ನಾಗಿರೋದನ್ನ ನೋಡ್ಬಿಟ್ಟು ಖುಷಿ ಪಡೋದು ಬಿಟ್ಬಿಟ್ಟು ಅವ್ರ ಮಧ್ಯದಲ್ಲಿ ಅದು ಇದು ಹೇಳ್ಬಿಟ್ಟು ತಿರ್ಗಾ ಆಸ್ತಿ ಹೊಡಿಯೋಕ್ಕೆಲ್ಲ ಪ್ಲಾನ್ ಮಾಡ್ಕೊಡ್ತಿದ್ಯಲ್ಲ. ನಿನಗೆ ನಾಚಿಕೆ ಆಗಲ್ವಾ? ಯಾಕ್ಲ ಇಂಥ ದುರಾಸೆ ಬುದ್ಧಿ ಮಾಡ್ಕೊಡ್ತೀಯ? ಒಂದ್ ಸ್ವಲ್ಪ ಒಳ್ಳೆ ತಂದಿನ ಇರತ್ ಕಲಿಯು, ಮನ್ಷಂಗೆ ನೀಯತ್ತನ್ನೋದು ಇರಬೇಕು. ಹ್ಞೂ ಎಲ್ಲ ನಿಂಗಣ್ಣ ಸುಮ್ಮಕ್ ಹೋಗ್ಲಾ, ನಿಂದೊಳ್ಳೆ ನಿಂದು ಬಂದಿಲ್ಲಿ. ನೀನು ಏನು ಹೇಳಿದ್ರು ನನಗೆ ಏನು ಕಿವಿಲೊಳಗೆ ಹೋಗ್ತಿಲ್ಲ ಇವಾಗ. ನಾವೇನಿದ್ರು ನಾವು ಶಂಕರಣ್ಣಂಗೆ ನಾವೇನು ಹೇಳ್ಕೊಡ್ಬೇಕು ಹಂಗೆ ಹೇಳ್ಕೊಟ್ಟೆ ಕೊಡ್ತೀವಿ. ಶಂಕರಣ್ಣರೇ, ನೀವು ಈ ನಿಂಗಣ್ಣನ ಮಾತು ಮಾತ್ರ ತಲೆಗೆ ಹಾಕೋಣಕ್ ಹೋಗ್ಬೇಡ್ರಿ. ನಾನು ಹೇಳ್ದಂಗೆ ಮಾಡ್ರಿ ನೀವು, ಸರಿನಾ? ಮಾಡ್ರಿ ಐತೆ, ಇನ್ನು ಮುಂದೆ ಐತೆ ನಿಮ್ಗೆ. ಮಾತಾಡ್ರಿ ಅದೇನೇನು ಮಾತಾಡ್ತೀರಂತ. ಎಷ್ಟು ಕೆಟ್ಟ ಬುದ್ಧಿ ಐತೆ ಅಂತ ನಿಮ್ಗೆ ಎಲ್ಲಾರ್ಗು ಕೂಡ ತೋರಿಸ್ತೀನಿ ನಿಮ್ ಬುದ್ಧಿ ಏನಂತ. ಮಾತಾಡ್ರಿ ಇನ್ನೂ ಐತೆ. ಜಾಸ್ತಿ ಹೊತ್ತಿಲ್ಲಿ ಇರಬಾರ್ದು. ಇವ್ರು ಮಾತಾಡಿರೋದೆಲ್ಲ ಐತೇನಂತವ, ನಿನ್ನ ಮುಂದೆ ಐತೆ. ಮೊದ್ಲು ಶೇಖರಣ್ಣಂತ ಹೋಗ್ತೀನಿ. ಶೇಖರಣ್ಣ ತೋಟತಾವ್ಲೋ ಹೊಲತಾವ್ಲೋ ಎಲ್ಲಾರು ಸಿಗ್ಲಿ, ಇಲ್ಲ ಮಂತಾವ್ ಹೋದ್ರೆ ಇವ್ರಿಗೆ ಅನುಮಾನ ಬಂದ್ಬಿಡುತ್ತೆ, ಮಂತಾವ್ ಹೋಗಲ್ಲ. ಅವರೇ ಬರ್ತಾರಲ್ಲ ನಮ್ಮ ರಂಗಜ್ಜನ ಮಂತಾವ, ಆಮೇಕಿಂದ ಐತೆ ತೋರಿಸ್ತೀನಿ ಏನಂತ.